ಡಿಂಪಕ್ಕ ಡಿಂಪಕ್ಕ. ಅಪ್ಪ ನಿಮ್ಗಿನ್ನ ಚಿಕ್ಕವ್ರು ಅನಿಸುತ್ತೆ ಅವರು. ಡಿಂಪಕ್ಕ ಅನ್ಬೇಡ, ಡಿಂಪು ಅನ್ನು. ಸುಮ್ಮನಿರು. ಅವರು ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ, ನಾವು ಮಾತಾಡಿಸ್ತಾ ಇದ್ದೀವಿ ಅಂದಮೇಲೆ ಅಕ್ಕ ಅಣ್ಣ ಅಂತ ಹೇಳಿ ಒಳ್ಳೆ ರೀತಿಯಿಂದ ಸಂಸ್ಕಾರದಿಂದ ಮಾತಾಡಿಸ್ಬೇಕು. ಸುಮ್ಮನಿರು. ಏನೋ ಅಕ್ಕ ಅಂತ ಕರೆಯೋಣ. ಅಲ್ಲ, ತಂಗಿ ಆಗ್ಬೇಕೇನೋ ಅಂತ ಅಂದ್ಕೊಂಡೆ. ಬಿಡಿ, ಕರೀರಿ ಡಿಂಪಕ್ಕ ಅಂತಲೇನೆ. ಅಯ್ಯ, ಲಿಕ್ಕಿ ಅವರು ಬಂದರು, ಅವ್ರ ಅಪ್ಪನ ಕರ್ಕೊಂಡು. ನಮ್ಮ ಅಮ್ಮನ ಹತ್ರ ಮಾತಾಡೋದಕ್ಕೆ ಅಂತ ಅನ್ಸುತ್ತೆ. ಕರಿತೀನಿ ನಮ್ಮ ಅಮ್ಮನ. ನಿಮ್ಮಮ್ಮ ಇದ್ದಾರೇನಮ್ಮ? ಹಾಂ, ಇದ್ದಾರೆ. ಕರಿತೀನಿ, ಒಂದು ನಿಮಿಷ. ಅಮ್ಮ ಅಮ್ಮ, ಬಾರಮ್ಮ, ಇಲ್ಲಿ ಯಾರೋ ಬಂದಿದ್ದಾರೆ. ಅಯ್ಯೋ, ಪ್ರೀತಿಗಂತೂ ತುಂಬ ಖುಷಿಯಾಗೈತೆ. ನಾವಿಲ್ಲಿಗೆ ಬಂದಿರೋದು ನೋಡಿಬಿಟ್ಟು ಅವಳಿಗೆ ತುಂಬ ಖುಷಿ ಆಗ್ಬಿಟ್ಟೈತೆ. ಎಷ್ಟು ಅವಳಿಗೆ ಅವಳ ಮುಖದಲ್ಲಿ ಅಪ್ಪ ನೋಡಪ್ಪ, ಅಪ್ಪ ಅವಳ ಮುಖದಲ್ಲಿ ನಗು ನೋಡಪ್ಪ, ಬಂದಿದ್ದಾರೆ ನಮ್ಮಪ್ಪ ನಮ್ಮಮ್ಮನ ಕೇಳೋಕ್ಕೆ ಅಂತ ಹೇಳಿ ಅವಳಿಗೆ ಎಷ್ಟು ಖುಷಿ ಆಗೈತೆ ಪ್ರೀತಿಗೆ. ನೋಡಪ್ಪ. ಅಮ್ಮ ಬಾರಮ್ಮ, ಬೇಗ ಯಾರೋ ಬಂದಿದ್ದಾರೆ, ಬಾ. ಕೂತ್ಕೊಳ್ರಿ, ಯಾಕೆ ನಿಂತ್ಕೊಂಡೇ ಇದ್ದೀರಾ? ಇನ್ನು ಅವ್ರು ಬಂದಿರಲಿಲ್ಲ. ಅಕ್ಕ ಬಾರಕ್ಕ. ಅಣ್ಣ ಕೂತ್ಕೊಳ್ರಿ, ಯಾವಾಗ ಬಂದ್ರೆ ನಿಂತ್ಕೊಂಡೇ ಇದ್ದೀರಾ? ಲಕ್ಷ್ಮಕ್ಕಯ್ಯ ಕೂತ್ಕೊಳ್ರಿ ಅಂತ ಹೇಳ್ಬೇಕೋ ಬೇಡವೋ? ನಾನು ಇನ್ನು ಇವಾಗಿನ ಅಮ್ಮ ಬಂದಿದ್ದು. ಬಾ ಹೋಗೋಣ ಅಂತ ಹೇಳಿ ನನ್ನ ಕರೆದ್ರ, ಹಂಗೆ ನಡೀರಿ ಬರ್ತೀನಿ ಅಂತ ಹೇಳಿ ನಾನು ಹೇಳ್ದೆ. ಅವ್ರಿನ್ನು ಈಗಲೇ ಬಂದಿದ್ದು. ಅಯ್ಯೋ, ಬಂದ್ಬಿಟ್ಟೆ ಲಿಕ್ಕಿ ಅವ್ರ ಅಪ್ಪಾಜಿನ ಕರ್ಕೊಂಡು. ಮಾತಾಡ್ತಾರೆ, ಏನಾಗುತ್ತೋ ಏನೋ. ಒಳಕ್ಕೆ ಹೋಗ್ತೀನಿ, ಅಮ್ಮ ಬೈತಾರೆ ಮತ್ತೆ. ಯಾಕೆ ಬೇಕು? ನನಗಂತೂ ತುಂಬ ಖುಷಿ ಆಗ್ತೈತೆ. ಕೂತ್ಕೊಳ್ರಿ ಅಣ್ಣ. ಲಕ್ಷ್ಮಕ್ಕಯ್ಯ ಬಾ, ಕೂತ್ಕೊಳ್ಳಪ್ಪ. ನಮ್ಮಂತಕ್ಕೆ ಬಂದಿದ್ರು ಡಿಂಪಮ್ಮ. ಎಲ್ಲ ಹಿಂಗೆ ಐತೆ ಕಣಕ್ಕ. ನಮ್ಮ ಹುಡುಗ ಡಿಂಪಕ್ಕನ ಮಗಳು ಪ್ರೀತಿನ ತುಂಬ ಇಷ್ಟಪಡ್ತಾ ಇದ್ದಾನೆ. ಅದಕ್ಕೆ ನಾವು ಆ ಹುಡುಗಿನ ಮದುವೆ ಮಾಡ್ಕೊಂತೀವಿ. ಅದಕ್ಕೆ ಕೇಳ್ಬಿಟ್ಟು ಮದುವೆ ಮಾಡ್ಕೊಂಬನ, ನೀನು ಮಾಡ್ತೀಯಂತೆ, ದೊಡ್ಡ ಹುಡುಗಿನ ನೀನು ಮಾಡ್ಕೊಂತೆ ಹೇಳಿ ಬಂದಿದ್ದ ಧರಣಿ. ಅದಕ್ಕೆ ನಾನು ಕರ್ಕೊಂಬಂದೆ. ಈಗಳಮ್ಮ ಕೊಟ್ಟು ಮದುವೆ ಮಾಡಿ. ಇವರು ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಂತಾರೆ. ಹ್ಞೂನಕ್ಕ, ನನ್ನ ಪ್ರೀತಿನೂ ಮಾತ್ರ ದೂರ ಮಾಡಬೇಡ್ರಿ ನೀವು. ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಪ್ರೀತಿನ. ನಾನು ಇರೋವರೆಗೂ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತೀನಿ. ನಮ್ಮಿಬ್ಬರು ಪ್ರೀತಿ ಎಂಥ ಪ್ರೀತಿ ಅಂತ ಹೇಳೋಕ್ಕಾಗಲ್ಲ. ನಾವಿಬ್ಬರು ತುಂಬ ಮನಸಾರೆ ಇಷ್ಟಪಟ್ಟಿದ್ದೀವಿ. ಪ್ಲೀಸ್ ಅಕ್ಕ, ನಮ್ಮನ್ನು ದೂರ ಮಾಡಬೇಡ. ನಮ್ಮ ಹುಡುಗ ಭಾಳ ಇಷ್ಟಪಟ್ಟವನು ಕಣಮ್ಮ ನಿಮ್ಮ ಹುಡುಗಿನ. ಅದಕ್ಕೆ ಅತ್ತ ಸುಮ್ಮನೆ ಮದುವೆ ಮಾಡ್ಕೊಂಬನ. ಈಗ ನಮ್ಮ ಸುಗುಣನ ಬಗ್ಗೆ ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಅವಳದು ಯಾವಾಗಲೂ ಇದ್ದಿದ್ದೇನೆ. ಇವಾಗ ಅವಳೇನು ಈಗ ನಮ್ಮ ಮಕ್ಕಳು ಹಿರಿಯ ಹೆಂಡತಿ ಮಕ್ಕಳು ಅಂತ ಹೇಳಿ ಇವಾಗ ನನಗೆ ಅಷ್ಟು ಇದು ಮಾಡ್ತಾ ಇದ್ದಾಳೆ. ಇವರು ಏನು ಬೇರೆಯವ್ರ ಮಕ್ಕಳು, ಇವ್ರಿಗೆ ಏನು ನಾನು ಹೆಣ್ಣು ನೋಡಿ ಮದುವೆ ಮಾಡ್ದಿಲ್ಲದ್ದು. ಯಾರಾದ್ರೂ ಬೇರೆಯವ್ರು ಯಾರಾದರೂ ನನಗೆ ತಕ್ಕನಾದಂತಂದರೆ ಹೆಂಗೆ ಬೇಕಾದ್ರೂ ಕೆಲಸ ಮಾಡಿಸ್ಕೋಬೋದು, ಹೆಂಗೆ ಬೇಕಾದ್ರೂ ಇರ್ಬೋದು ಅಂತ ಹೇಳಿ ಅವಳು ತುಂಬ ನಮಗೆ ಕಿರಿಕಿರಿ ಮಾಡ್ತಾಳೆ. ಅದಕ್ಕಾಗಿನ ನಾವು ಸುಮ್ಮನೆ ಈ ಹುಡುಗಿನೇ ಮದುವೆ ಮಾಡ್ಕೊಂಡ್ರೆ ನಮಗೆ, ನನಗೂ ನನ್ನ ಮಕ್ಳಿಗೂ ಇನ್ನೊಬ್ಬ ಮಗ ಬೇರೆ ಇದ್ದಾನೆ, ಅವನಿಗೆ ಮದುವೆ ಮಾಡಬೇಕು. ಅದಕ್ಕೆ ನಿನ್ನ ಮಗಳು ನಮ್ಮ ಮನೆ ಸೊಸೆ ಆಗಿಬಿಟ್ರೆ ನಮ್ಮ ಮನೆ ಚೆನ್ನಾಗಿರುತ್ತೆ ಕಣಮ್ಮ. ನೋಡು, ನಮ್ಮ ಕೈ ಹಿಡಿದು ಇವತ್ತು ನೀನು ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು. ಗೊತ್ತಾಯ್ತು. ಇವನೊಂದ್ಸತಿ ನಮ್ಮ ಮನೆಗೆ ಬಂದಿದ್ದ, ಅವತ್ತೇ ಹೇಳಿ ಕಳಿಸಿದ್ದೆ ಬರಬೇಡ ಅಂತ ಹೇಳಿ. ನನಗೂ ವಿಷಯ ಗೊತ್ತಾಯ್ತು. ಲಕ್ಷ್ಮಕ್ಕಯ್ಯನೂ ಹೇಳ್ತು, ಭಾಳ ಒಳ್ಳೆ ಹುಡುಗ, ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿ. ಸರಿ ಆಯ್ತು, ಹೇಳೋಣ, ಕೊಟ್ಟು ಮದುವೆ ಮಾಡೋಣ. ನಮ್ಮ ಪ್ರೀತಿನೂ ಆದರೆ ಅಪ್ಪ ಆ ಹುಡುಗನ್ನೇ ಮದುವೆ ಆಗ್ತೀನಿ ಕಣಪ್ಪ ಅಂತೇಳಿ ಅವಳು ಪಾಪ ತುಂಬ ಆಸೆಗೆ ಇದ್ದಾಳೆ. ಯಾಕೆ ಅವರಿಬ್ರು ದೂರ ಮಾಡೋದು? ಮದುವೆ ಮಾಡಿದ್ರೆ ಆಯ್ತೇಳು. ಅದಕ್ಕೆ ನೀವು ಯಾವಾಗ ಮಾಡ್ತೀರಂತೂ ನಾವಿನ ನಮ್ಮ ಹುಡುಗನ ಬೇರೆ ಹಿಂಗೆ ಆಗಿತ್ತಲ್ಲ. ಅದಕ್ಕೆ ನಮ್ಮದು ದಸರಾ ಹಬ್ಬ ಆಗಬೇಕು. ಇದೆಲ್ಲ ಕಳೆದ ಮೇಲೆ ನಾವು ಅವನಿಗೆ ಟೈಮ್ ಚೆನ್ನಾಗೈತೆ ಅಂತ ಹೇಳವ್ರೆ. ಆ ಶಾಸ್ತ್ರದಾಗಿನ ಇವಾಗಲೇ ಬೇಡ, ದಸರಾ ಆಗಬೇಕು ಅಂತ ಹೇಳವ್ರೆ. ಅದಕ್ಕೆ ನಾವು ದೀಪಾವಳಿಗೂ ಯಾವಾಗಾರ ಮದುವೆ ಮಾಡೋಣ ಅಂತ ಇದ್ದೀವಿ. ನಾವಿನ್ನ ಲೇಟ್ ಕಣಪ್ಪ ಮಾಡೋದು. ಇದು ಬೇರೆಯೇ ನಾವು ಡೈವರ್ಸ್ ಅದು ಮಾಡ್ಕೊಂಡಿದ್ದೀವಲ್ಲ, ಸ್ವಲ್ಪ ದಿನ ಹಿಂದ್ಗುಂಟೇನೆ ಯಾಕೆ ಅಂತ ಸುಮ್ಮನಾಗಿದ್ದೀವಿ ಅಂತ ನಾನು. ಇಲ್ಲಾಂದರೆ ಮುಂಚೆಗೆ ಮಾಡೋಕ್ಕಾಗುತ್ತೆ, ಹೇಳೋಕ್ಕಾಗ್ತಾ ಸುಮ್ಮನೆ ನಮ್ಮ ಪ್ರೀತಿದ. ಇವಾಗ ಅದು ಮಾಡ್ಬೋದು. ಇವಾಗ ಏನಂತಂದರೆ ಇವಾಗ ನಮ್ಮ ಸುಗುಣ ತುಂಬ ಹೊಟ್ಟೆ ಉರುಕಿ, ಸ್ವಲ್ಪ ಕೆಡಕು ಜಾಸ್ತಿ ಅವಳ ಹತ್ರ. ಅದಕ್ಕೋಸ್ಕರ ನತ್ಲಾಗೆ ಸುಮ್ಮನೆ ನಾವೇನು ಇವು ದೇವಸ್ಥಾನಕ್ಕೆ ಹೋಗಿ ಸುಮ್ಮನೆ ಮದುವೆ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ. ಸುಮ್ಮನೆ ಹಂಗೆ ಮಾಡ್ರಿ. ಇವತ್ತೇ ಒಳ್ಳೆ ದಿನ, ಸುಮ್ಮನೆ ಇಲ್ಲಡಮ್ಮ ಅವಳಿಗೆ ಬುದ್ಧಿ ಕಲಿಸ್ಬೇಕಂತಂದ್ರೆ ನಮ್ಮ ಪ್ರೀತಿನೇ ಸರಿ ಕಣೆ ಡಿಂಪು. ಸುಮ್ಮನೆ ಕೊಟ್ಟು ಮದುವೆ ಮಾಡಮ್ಮ. ಇವತ್ತು ಹೋಗ್ರಿ ಸುಮ್ಮನೆ ದೇವಸ್ಥಾನಕ್ಕೆ, ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗಿ ಹೂನಾರ ಬದಲಾಯಿಸ್ಕೊಂಡು ಸುಮ್ಮನೆ ತಾಳಿ ಕಟ್ಟಿಸ್ಕೊಂಡು ಕರ್ಕೊಂಬರ್ರಿ. ಈಗಳಮ್ಮ ಇವ್ರಿಗೆ ನೀನು ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಬಿಟ್ರೆ ಕೈ ಹಿಡ್ದಂಗೆ ಆಗುತ್ತೆ. ನಾನು ಬರ್ತೀನಿ. ಅಲ್ಲಿ ವರ್ಷನೂ ಋತು ಅವರೆಲ್ಲ ಬೋದ್ತಾರೆ. ಅವರು ಹಂಗಂತಿತ್ತು ನಮ್ಮ ಋತಮ್ಮ. ಅಜ್ಜಿ ಮಾಡ್ಸಜ್ಜಿ, ಅವರಿಬ್ರು ಮದುವೆ ಮಾಡ್ಸಜ್ಜಿ ಅಂತಿತ್ತು. ಅದಕ್ಕೇನತ್ತ ಸುಮ್ಮನೆ ದೇವಸ್ಥಾನಕ್ಕೆ, ಯಾವ್ದಾನ ಒಂದು ಗಣೇಶನ ದೇವಸ್ಥಾನಕ್ಕೆ ಒಂದು ಟೆಂಪ ಮಾಡ್ಕೊಂಡು ಹೋಗಿ ಸುಮ್ಮನೆ ಮದುವೆ ಮಾಡ್ಕೊಂಡು ಬರೋದು ಕಲ್ಕಡ್ರಿ ಅಷ್ಟೇನು. ಸರಿ ಆಯ್ತು ಹೇಳಕ್ಕ. ಮಾಡೋದಿನಿ ಏನತ್ತ. ಇಬ್ರು ಇಷ್ಟಪಟ್ಟವ್ರ ಮೇಲೆ ಇವಾಗ ಹೇಳವ್ರಲ್ಲ, ಅವ್ರಾಗೆ ಅವ್ರು ಹೋಗಿ ಆಗಿದ್ರೆ ಸುಮ್ಮನೆ ಮರ್ಯಾದೆ ಇರ್ತಿರಲಿಲ್ಲ. ನಾವೇ ಕರ್ಕೊಂಡು ಮದುವೆ ಮಾಡ್ಕೊಂಬಂದ್ರೆ ಅವರೆಲ್ಲ ಒಪ್ಪಿ ಕರ್ಕೊಂಡು ಹೋಗಿದ್ರಪ್ಪ ಅಂತಾರೆ ಅಷ್ಟೇನು. ಸರಿ ಆಯ್ತು ಹೇಳಿ ಕರ್ಕೊಂಡು ಸುಮ್ಮನೆ ಮದುವೆ ಮಾಡ್ಕೊಂಬಂದ್ಬಿಡೋಣ. ಅವಳು ಈ ಮದುವೆ ನಿಲ್ಲಿಸ್ಬೇಕು ಅಂತ ಭಾಳ ಇದ್ದಾಳೆ. ಇವನಿಗೆ ಚಾಲೆಂಜ್ ಮಾಡ್ಯವಳಂತಿ, ಈ ಮದುವೆ ಆಗಬಾರ್ದು, ನಾನು ಹಂಗೆ ತಡಿತೀನಿ ಅಂತ. ಅವಳು ಕಣ್ಣಲ್ಲಿ ಮದುವೆ ಮಾಡಿಸಿ ಕರ್ಕೊಂಡೋಗಿ ನಿಲ್ಲಿಸ್ಬೇಕು ಡಿಂಪಮ್ಮ.
ಆವಾಗ್ಲೇನೆ ಅವಳು ಬಗ್ಗದು. ಸುಮ್ಮನಿರೀಗ ಯೋಚನೆ ಮಾಡೋಂಥದ್ದು ಏನಿಲ್ಲ, ಇಲ್ಲೇ ಕಣ್ಣೆದ್ರಿಗೆ ತೀರಾ ಹಂಗಿದಾದ್ರೆ ಇವರೇ ಒಂದು ಮನೆ ಮಾಡ್ಕೊಂಡಿರ್ತಾರೆ. ಅವ್ಳದ್ ಮನೆ ಎಂಬುದಾದ್ರೆ ಇವರೇ ಸಪ್ರೇಟ್ ಇರ್ತಾಳೆ, ಏನೊಂದು ಮನೆ ಮಾಡ್ಕೊಂಡು ಅವಳನ್ನ ಬಿಸಾಕೊಂಡು ಅವಳು ಬದುಕು ಮಾಡಬೇಕು. ಇವಾಗ ಧಾರಣಿ ದುಡ್ಡು ಕೊಡ್ತಾ ಇದ್ದಾನಲ್ಲ, ಅವಳಿಗೆ ಏನು ಕಾಣಿಸ್ತಾ ಇಲ್ಲ. ನಾನು ನೋಡ್ಕೊಂತೀನಿ ಅಕ್ಕ, ನನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ಮಗಳನ್ನ ಕೊಡ್ರಿ. ನಾನು ಇವತ್ತು ನನ್ನ ಸೊಸೆ ಅಂತ ನೋಡ್ಕೊಂಬಲ್ಲ, ನನ್ನ ಮಗಳು ಅಂತ ನೋಡ್ಕೊಂತೀನಿ. ಕೊಟ್ಟು ಮದುವೆ ಮಾಡಿ ಅಕ್ಕ. ಅವಳು ಭಾಳ ಮದುವೆ ಆಗ್ಬಾರ್ದು ಅಂತ ಭಾಳ ಪ್ರಯತ್ನ ಪಡ್ತಾ ಇದ್ದಾಳೆ. ಇದು ಆಗಬಾರ್ದು, ಈ ಮದುವೆ ನಿಲ್ಲಿಸ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನನಗೆ ಚಾಲೆಂಜ್ ಮಾಡವಳೆ, ಈ ಮದುವೆ ನಿಲ್ಲಿಸ್ತೀನಿ. ಅದು ಹೆಂಗೆ ಹುಡುಗಿ ಈ ಮನೆ ಸೊಸೆ ಆಗಿ ಆಗ್ತಾಳೆ, ಅವಳು ಉಳ್ಳೋಳಲ್ಲ, ಅವಳು ಅವ್ರ ಅಮ್ಮನ ಥರ ಅಂತ ಹೇಳಿ ಏನೇನೋ ಮಾತಾಡಿದ್ಲು. ಅವ್ರ ಮದುವೆ ಮಾಡ್ಕೊಂಡ್ರೆ ನಿನಗೆ ಹೆಂಗೆ ಯಾವಾಗ ಗೊತ್ತಾಗುತ್ತೆ, ತಡಿ ನೀವು ಅವ್ರ ಮದುವೆ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ, ಹಂಗೆ ಹಿಂಗೆ ಅಂತೇಳಿ ಸಾವಿರ ಮಾತಾಡಿದ್ರೆ ಅವ್ರ ಅಮ್ಮನೂ ಅವಳು. ನಾನು ಏನು ಕಿವಿಗೆ ಹಾಕೊಂಬ್ಲಿಲ್ಲ ಅಕ್ಕ, ಏನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಅವ್ರ ಅಮ್ಮನ ಥರ ಅಂತ ಬೇರೆ ಆ ಮಾತು ಬೇರೆ ಅಂದವಳ. ಅವ್ರ ಅಮ್ಮನಂಗೆ ಅವರು ಭಾರಿ ಜೋರು, ಅವ್ರನ್ನ ಕಟ್ಕೊಂಡ್ರೆ ಅವ್ರು ಬಜಾರೆ ಅಂತವ್ರು, ಕಟ್ಕೊಂಡ್ರೆ ಉದ್ಧಾರ ಆಗಲ್ಲ ಅಂತ ಹೇಳಿ ಏನೇನೋ ಮಾತಾಡಿದ್ಲಂತಮ್ಮ. ನೋಡಿ ಅದಕ್ಕೆ ಮತ್ತೆ ಇಂಥವೆಲ್ಲ ಮಾತಾಡೋಳೆ ಅಂದಮೇಲೆ ಸುಮ್ಮನೆ ಮದುವೆ ಮಾಡಿಸಿ ಅವಳ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ಬೇಕು. ಏನಪ್ಪ ಇದು ಹಿಂಗಾತು ಅಂತ ಹೇಳಿ ಅವಳು ಬಾಯಿ ಮೇಲೆ ಕೈ ಇಕ್ಕಬೇಕು, ಹಂಗಾಗ್ಬೇಕು ನಿಂಪಮ್ಮ. ಅಲ್ಲ, ಎಲ್ಲ ಅವ್ರ ಅಪ್ಪ ಅಮ್ಮನ ಥರನೇ ಇರೋದು. ಅವ್ರ ಮಕ್ಕಳು ಅಂದಮೇಲೆ ಅಪ್ಪ ಅಮ್ಮನ ಥರ ಇಲ್ದಲೆ ಬೇರೆಯವ್ರ ಥರ ಇರೋಕ್ಕಾಗುತ್ತಾ? ಎಲ್ಲ ಬುದ್ಧಿ ಆಗಲಿ ಎಲ್ಲದರಲ್ಲೂ ಅಪ್ಪ ಅಮ್ಮನ ಥರನೇ ಇರೋದು ಮಕ್ಕಳು. ಆದರೆ ಅವಳಿಗೆ ಅದು ಅರ್ಥ ಆಗಬೇಕಲ್ಲ. ಬಿಡಪ್ಪ, ಅದನ್ನೆಲ್ಲ ಏನು ಮಾತಾಡ್ತೀರಾ? ಇವಾಗ ಮಾತಾಡೋದು ಮಾತಾಡ್ರಿ ಸಾಕು. ಇವಾಗ ಅದೆಲ್ಲ ಮಾತಾಡಬೇಡ್ರಿ. ಮಾತಾಡ್ಬೇಕಪ್ಪ, ಎಷ್ಟೈತೆ ಅವ್ರ ಮನ್ಸಲ್ಲಿ ಕೆಡ್ಕು ಅಂತ ಹೇಳಿ ಗೊತ್ತಾಗಬೇಕು. ಮಾತಾಡಬೇಕು, ಮಾತಾಡಿದ್ರೇ ಗೊತ್ತಾಗೋದು ಅವ್ರಿಗೂ. ಇಷ್ಟೆಲ್ಲ ಅಂದವಳೆ ಅವ್ರ ಅಮ್ಮನಂಗೆ ಅಂತ ಅಂದವಳೆ ಅಂದಮೇಲೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗಿ ಮದುವೆ ಮಾಡಿಸ್ಕೊಬತ್ತೀನಿ. ಇವತ್ತೇ ಮದುವೆ ಆಗಬೇಕು, ಈ ಮದುವೆ ಇವತ್ತೇ ನಡಿಬೇಕು. ನಡಿಯೋಣ, ಹೋಗೋಣ, ನಡಿಯಪ್ಪ, ಇವತ್ತೇ ಮದುವೆ ಮಾಡಿಸ್ತೀನಿ. ಹಿಂಗೆ ಅಂದವಳೆ ಅಂದಮೇಲೆ ನಾನು ಮನ್ಸಿಗೆ ಹಾಕೊಂಡ್ರೆ ನಾನು ಬಿಡೋದಿಲ್ಲ. ಅವಳನ್ನ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ನನ್ನ ಹೆಸರು ಡಿಂಪುನೇ ಅಲ್ಲ. ನಾನು ಬುದ್ಧಿ ಕಲಿಸ್ತೀನಿ ಅವಳಿಗೆ, ನೋಡೋಣ ಅದೆಲ್ಲಿ ಅದೇನು ಮಾಡ್ತಾಳೆ ನೋಡೋಣ, ಈ ಮದುವೆ ಹೆಂಗೆ ತಡಿತಾಳೆ ನೋಡೋಣ. ಇಷ್ಟೆಲ್ಲ ಮಾತಾಡೋಳು ಅವಳು ಅಂದಮೇಲೆ ನಾನು ಸುಮ್ಮನೆ ಇರೋದಿಲ್ಲ. ಇನ್ಮೇಲೆ ಅವಳಿಗಿನ್ನು ನಾನು ಜಾಸ್ತಿನೇ ಅಂತ ತೋರಿಸ್ಕೋಬೇಕಾಗುತ್ತೆ. ಬಿಡು ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಲ್ಲ, ಅವ್ರ ಅಮ್ಮನ ಥರ ಅಂತ ಬೇರೆ ಮತ್ತು ನಮ್ಮ ಥರನೇ, ಮತ್ತೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಗಾದೆನೇ ಐತೆ. ಅವಳು ಅವ್ರ ಅಮ್ಮನ ಥರ, ನಮ್ಮ ಮಕ್ಳು ನಮ್ಮ ಥರ, ಎಲ್ಲ ಅವ್ರ ಅಪ್ಪ ಅಮ್ಮನ ಥರನೇ ಮಕ್ಳಿರೋದು. ಅವಳೇನು ದೊಡ್ಡದಾಗಿ ಹೇಳೋ ಅಂಥದ್ದು. ಬಿಡ್ರಿ, ರೇಗಾಡಬೇಡ್ರಿ. ಇವಾಗ ಯಾಕೆ ಸುಮ್ಮನೆ ಕರ್ಕೊಂಡೋಗಿ ಸುಮ್ಮನೆ ಮದುವೆ ಮಾಡ್ಕೊಂಬರೋಣ. ಮದುವೆ ಮಾಡ್ಕೊಂಬಂದ್ರೆ ಯಾವುದೂ ಇರೋದಿಲ್ಲ. ಮದುವೆ ಮಾಡ್ಕೊಂಬಂದ್ರೆ ಅತ್ಲಾಗೆ ಎಲ್ಲ ಚೆನ್ನಾಗಿರ್ಬೋದು. ಅವಳು ಮನೆಯಾಗೆ ಬಿಡಿಸ್ಕೊಂಬ್ಲಿಲ್ಲ ಅಂತಂದ್ರೂ ನಾನು ಬೇಕಾದ್ರೆ ಬೇರೆ ಮನೆ ಮಾಡ್ತೀನಿ. ಅವಳ ಕೈಗೆ ₹1 ದುಡ್ದಿರೋ ದುಡ್ಡಿನ ಮೇಲಿಂದ ನಾನು ಕೊಡೋದಿಲ್ಲ ಕಣಕ್ಕ. ಇಷ್ಟು ದಿವಸ ದುಡ್ದು ತಗೊಂಬಂದು ಕೊಡ್ತಿದ್ದೆ, ಇನ್ಮೇಲೆ ₹1 ಅವಳಿಗೆ ನಾನು ದುಡ್ದು ತಂದು ಕೊಡೋದಿಲ್ಲ. ಮತ್ತೆ ಸಿಟ್ಟು ಬರೋಕ್ಕಿಲ್ವಾ? ಅವಳು ಅವ್ರ ಅಮ್ಮನ ಥರ ಅಂತಂದರೆ ಆ ಮಾತಾಡಿದ್ರೆ ಎಲ್ಲರಿಗೂ ಸಿಟ್ಟು ಬಂದೇ ಬರುತ್ತೆ. ನಾವೇನೇನು ಯಾರ್ದೇನು ಮರ್ಯಾದೆ ತೆಗ್ದಿಲ್ಲ, ನಾವೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ, ಯಾರ್ದೇ ನಾವೇನು ತಿಂದಿಲ್ಲ ಅವಳ ಥರ. ಅವಳ ಥರ ನಮ್ಮ ಬುದ್ಧಿ ಇಲ್ಲ. ನಾವು ಯಾರಿಗೆ ಆತು ಒಳ್ಳೇದು ಮಾಡಿದ್ದೀವಿ, ನಾವು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಸುಮ್ಮನೆ ಇರ್ತೀವಿ. ಕೆಟ್ಟದ್ದಂತೂ ಯಾರಿಗೂ ಮಾಡೋದಕ್ಕೆ ಹೋಗಲ್ಲ. ಒಬ್ರು ನೋಡಿ ಹೊಟ್ಟೆ ಉರ್ಕೊಳ್ಳೋದಾಗಲಿ, ಒಬ್ರ ಥರ ನಾವು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೇಳಿ ಒಬ್ರನ್ನ ನೋಡಿ ನಾವು ಯಾವತ್ತೂ ನಮ್ಮ ಮನಸ್ಸಿನಾಗ ನಾವು ಕೆಟ್ಟದ್ದು ಬಯಸಿಲ್ಲ. ಒಬ್ರು ನೋಡಿ ನಾವು ಯಾವತ್ತೂ ಹೊಟ್ಟೆ ಉರ್ಕೊಂಡಿಲ್ಲ ನಾವು. ಮಾತಾಡ್ತಾರೆ ಡಿಂಪಮ್ಮ, ಬಿಡು, ಅವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇವಾಗ ಸುಮ್ಮನೆ ನಾವು ಒಳ್ಳೇದೇನ ಬೇರೆ ಸುಮ್ಮನೆ ಕರ್ಕೊಂಡು ಮದುವೆ ಮಾಡ್ಕೊಂಬರ ಸುಮ್ಮನೆ ಅಷ್ಟೇ. ಹೋಗಿ ಒಂದು ತಾಳಿ ಕಟ್ಟಿಸ್ಕೊಂಬಂದು ಮನೆ ತಕ್ಕ ಕರ್ಕೊಂಡು ಹೋದಾಗ ಅವಳು ನೋಡಿ ಬಾಯಿ ಮೇಲೆ ಕೈ ಇಕ್ಕಬೇಕು. ಏನಪ್ಪ ಇದು ಹಿಂಗಾತು ಅಂತ ಅವಳಿಗೆ ಆಶ್ಚರ್ಯ ಆಗ್ಬೇಕು ಅಷ್ಟೇ. ಹಂಗೆ ಮಾಡ್ಬೇಕು ಸುಮ್ಮನೆ. ಇವತ್ತೇನೆ ನನ್ನ ಮಗಳದು ಲಿಕ್ಕಿದು ಮದುವೆ ಮಾಡಿಸ್ತೀನಿ. ಆ ಸುಗುಣ ಈ ಮಾತು ತಂದಿದ್ದಾಳೆ ಅಂದಮೇಲೆ ನನ್ನ ಮಗಳೂ ತುಂಬ ಇಷ್ಟಪಟ್ಟವಳೆ, ಇವನು ತುಂಬ ಇಷ್ಟಪಟ್ಟವ್ರೆ. ಅದಕ್ಕೆ ಇವತ್ತೇನೆ ನಮ್ಮ ಮಗಳ ಮದುವೆ ಮಾಡಿಸ್ತೀನಿ ನಾನು. ಆ ಸುಗುಣಂಗೆ ಬುದ್ಧಿ ಕಲಿಸ್ತೀನಿ. ನನ್ನ ಮಗಳೇ ಸರಿ ಆ ಸುಗುಣಂಗೆ ಬುದ್ಧಿ ಕಲ್ಸೋಕ್ಕೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.